ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ನಾನು ಇವತ್ತು ಹೊನ್ನವ ಮಂತ್ರಾಲಯ ಮಂದಿರಕ್ಕೆ ಬಂದಿದ್ದೀನಿ. ಇದು ಬರೋದು ಬೆಂಗಳೂರು ಹತ್ರ ಮಾಗಡಿ ರಸ್ತೆ ತಾವರೆಕೆರೆ ಅನ್ನೋ ಊರ ಹತ್ರ ಬರುತ್ತೆ ಹೊನ್ನವ ಮಂತ್ರಾಲಯ ಮಂದಿರ. ಇಲ್ಲಿನ ವಿಶೇಷತೆ ಏನು ಅಂತಂದರೆ, ರಾಯರ ಸನ್ನಿಧಿಲಿ ನಾವು ಏನು ಕೇಳ್ಕೊಂಡ್ರೂ ಆಗುತ್ತೆ ಅನ್ನೋದು ಒಂದು ಪ್ರತೀತಿ. ಎಲ್ಲರೂ ಕೂಡ ಬರ್ತಾರೆ ಇಲ್ಲಿಗೆ, ಸಾಮಾನ್ಯ ಜನರಿಂದ ಹಿಡಿದು ಈಗಂತೂ ಇನ್ಸ್ಟಾದಲ್ಲಿ ನೋಡ್ಬೋದು ನೀವು. ನನಗೆ ಫಸ್ಟಿಂದನೂ ಬರಬೇಕು ಅಂತ ಆಸೆ ಇತ್ತು. ನನಗೆ ಗುರುರಾಯರು ಅಂದರೆ ತುಂಬ ಭಕ್ತಿ. ಮತ್ತು ನಾನು ವಾರ ವಾರ ಗುರುವಾರ ಪ್ರತಿ ಗುರುವಾರನೂ ನಾನು ಮಠಕ್ಕೆ ಹೋಗ್ತೀನಿ, ಮಿಸ್ ಮಾಡಲ್ಲ. ಇಲ್ಲಿನ ವಿಶೇಷತೆ ಏನು ಅಂತಂದರೆ, ಸಿಪ್ಪೆ ಸಮೇತ ತೆಂಗಿನಕಾಯಿನ ಕಟ್ಟೋದು ಮತ್ತು ತುಪ್ಪದ ಆರತಿ ಇಲ್ಲಿನ ವಿಶೇಷತೆ ಅಂತ ಹೇಳ್ಬೋದು. ಇಲ್ಲಿ ನಾನು ಒಬ್ಬರನ್ನ ಬಂದು ಕೇಳಿದೆ, ಅವರು ಗುರುಗಳನ್ನ ಭೇಟಿ ಮಾಡಿ ಅಂತ ಹೇಳಿದ್ರು ಅಲ್ಲಿರೋರನ್ನ. ನಾನು ಅಲ್ಲಿ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ನಿಮ್ಮದು ಏನಿದೆ ಅದನ್ನು ಹೇಳಿ ಅಂತ ಹೇಳಿದ್ರು. ಏನು ಹರಕೆ ಇಟ್ಕೊಂಡಿದ್ದೀರಾ ಅದು ಹೇಳಿ ಅಂತ. ನಾನು ಹೇಳಿದಾಗ ನನಗೆ ಇಷ್ಟು ವಾರ ಅಂತ ಕೊಟ್ಟರು ಸೇವೆ ಮಾಡೋದಕ್ಕೆ, ತೆಂಗಿನಕಾಯಿ ಸೇವೆ ಮಾಡೋದಕ್ಕೆ. ಎಲ್ರಿಗೂ ಒಂದೇ ಥರ ಕೊಡಲ್ಲ, ಅವರವರ ಹರಕೆಗಳಿಗೆ ಸಂಬಂಧಪಟ್ಟಂಗೆ ಒಬ್ರಿಗೆ 16, 18, 21 ಆ ಥರ ಸೇವೆಗಳಿದೆ ಇಲ್ಲಿ. ನೋಡಿ, ಇಲ್ಲಿ ಸಾವಿರಾರು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ. ಸುತ್ತ ನೋಡ್ಬೋದು, ಒಂದು ಸ್ವಲ್ಪನೂ ಜಾಗ ಇರಲ್ಲ, ಆ ಥರ ಕಟ್ಟಿರ್ತಾರೆ ತೆಂಗಿನಕಾಯಿಗಳನ್ನ. ನಾವು ಕಟ್ಟಿರೋ ಜಾಗ ತಿರ್ಗಾ ಬಂದು ನೋಡೋಷ್ಟರಲ್ಲಿ ಫುಲ್ ಆಗೋಗ್ಬಿಟ್ಟಿರುತ್ತೆ. ನೋಡಿ, ಇಲ್ಲಿ ಹೊಸದಾಗಿ ತೆಂಗಿನಕಾಯಿಗಳನ್ನ ಸ್ವಲ್ಪ ದುಡ್ಡು ಕೊಟ್ಟು ನಾವು ರಸೀದಿನ ತಗೊಂಡ್ರೆ ಅಲ್ಲಿ ನಮಗೆ ತೆಂಗಿನಕಾಯಿ ಬಟ್ಟೆ ಎಲ್ಲ ಕೊಟ್ಟು ಅವರು ಅರ್ಚನೆ ಮಾಡಿಸಿ ಅದನ್ನು ಮಂತ್ರ ಹೇಳಿ ಅದನ್ನು ತೆಂಗಿನಕಾಯಿನ ಕಟ್ಟಿಸ್ಬಿಟ್ಟು ಅದನ್ನು ರಾಯರ ಮುಂದೆ ಇಟ್ಟು ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾರೆ. ನೋಡ್ಬೋದು, ಇಲ್ಲಿ ನೋಡಿ ತೆಂಗಿನಕಾಯಿಗಳನ್ನ ಕಟ್ಟಿರೋದು. ನೆಕ್ಸ್ಟ್ ಸಲ ಹೋದಾಗ ಕಂಡುಹಿಡಿಯೋದಕ್ಕಂತೂ ನಮಗೆ ನಾವು ಎಲ್ಲಿ ಕಟ್ಟಿದ್ದೀವಿ ಅಲ್ಲಿ ತೆಂಗಿನಕಾಯಿನೇ ಇರಲ್ಲ. ಒಂದೊಂದ್ಸಲ ಎಲ್ಲ ತಳ್ಳಿಬಿಟ್ಟಿರ್ತಾರೆ, ಹಿಂದಕ್ಕೆ ಹುಡುಕಿ ತೆಗಿಬೇಕಾಗತ್ತೆ. ಅಷ್ಟು ತೆಂಗಿನಕಾಯಿಗಳನ್ನ ಪ್ರತಿದಿನವೂ ಅಷ್ಟು ರಶ್ ಇರುತ್ತೆ. ಗುರುವಾರ ಅಂತೂ ಕಾಲಿಡೋದಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಮತ್ತು ನೋಡಿ, ತುಪ್ಪದ ಆರತಿ. ತೆಂಗಿನಕಾಯಿ ಸೇವೆ ಮಾಡದೇ ಇರೋರು, ಬೇಡ ಆಗಲ್ಲ ಅನ್ನೋರು ತುಪ್ಪದ ಆರತಿನ ಬೆಳಗ್ಬಿಟ್ಟು ಹೋಗ್ತಾರೆ ಕೇಳಿಕೊಂಡು. ದೂರ ಊರುಗಳು ಆಗಿದ್ದರೆ 2 ತೆಂಗಿನಕಾಯಿನ ಕೊಡ್ತಾರೆ ಕಾಯಿ ಸೇವೆ ಮಾಡಬೇಕು ಅನ್ನೋರಿಗೆ. ಅವರು ಒಂದನ್ನು ಮನೇಲಿಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಬೇಕು ಮನೇಲೇ, ಇನ್ನೊಂದನ್ನು ಇಲ್ಲಿ ಪೂಜೆ ಮಾಡಿ ಇಲ್ಲಿ ಕಟ್ಟಿಸ್ತಾರೆ, ತೆಂಗಿನಕಾಯಿ ಕಟ್ಟಿ ಅಂತ ಹೇಳ್ತಾರೆ. ಅದನ್ನು ಇಷ್ಟು ವಾರ ಬಿಟ್ಟು ಬನ್ನಿ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ನೋಡಿ, ರಾಯರ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಪಂಚಮುಖಿ ಆಂಜನೇಯ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿದು ವಿಗ್ರಹವೂ ಇದೆ. ಹೊನ್ನವ ಮಂತ್ರಾಲಯ ನೋಡ್ಬೋದು. ಮತ್ತು ಇಷ್ಟು ಪ್ರದಕ್ಷಿಣೆ ಹಾಕಿ ಅಂತ ಹೇಳ್ತಾರೆ. ಅಷ್ಟು ಪ್ರದಕ್ಷಿಣೆ ನಾವು ತೆಂಗಿನಕಾಯಿನ ಇಟ್ಕೊಂಡು ಹಾಕಬೇಕು. ನನಗೆ ಮೊದಲನೇ ವಾರ ಬಂದಾಗ ತುಂಬ ಏನೇನು ಮಾಡಬೇಕು ಅಂತ ಅಷ್ಟು ಗೊತ್ತಾಗ್ದೇ ಎಲ್ಲ ಕೇಳಿ ಮಾಡ್ತಾಯಿದ್ದೆ. ಇವತ್ತು ನನಗೆ ಬೇಗ ಆಯಿತು ಸೇವೆಗಳು. ಇವತ್ತು ಸ್ವಲ್ಪ ರಶ್ ಕಮ್ಮಿ ಇತ್ತು, ಆದರೂ ಜನ ಇದ್ದರು, ಹಾಗಾಗಿ ಬೇಗ ಆಯಿತು. ಇಲ್ಲಿ ನನಗೆ ಒಳ್ಳೆ ಫಲ, ನಾನು ಅಂದ್ಕೊಂಡಿರೋದಕ್ಕಿಂತನೂ ಫಲ ನನಗೆ ಸಿಕ್ಕಿದೆ. ಇಷ್ಟು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು, ಹಾಗಾಗಿ ನಾನು ಬಂದಿದ್ದೆ. ಯಾರೆಲ್ಲ ಇದು ದೇವಸ್ಥಾನಕ್ಕೆ ಹೋಗಿಲ್ಲ, ಒಂದ್ಸಲಿ ಹೋಗಿ ರಾಯರ ದರ್ಶನ ಮಾಡಿ, ರಾಯರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಊಟದ ಸೇವೆನೂ ಅಷ್ಟೇ, ನಿಮಗೆ ಊಟದ್ದು ಇದೆ. ಯಾವಾಗ ಬಂದರೂ ನಿಮಗೆ ಊಟ ಸೇವೆ ನಡೀತಾನೆ ಇರುತ್ತೆ. ಮತ್ತು ತುಪ್ಪದ್ದು, ಮತ್ತು ನೀವು ಹರಿಸ್ಕೊಂಡ್ರೆ ಏನು ಬೇಕಾದರೂ ಕೊಡ್ಬೋದು, ಅಕ್ಕಿ ಆ ಥರ ಎಲ್ಲ ಕೊಡ್ಬೋದು. ಮತ್ತು ತೆಂಗಿನಕಾಯಿ ಮೇಲೆ ಹೆಸ್ರುಗಳನ್ನ ಎಲ್ಲ ಬರ್ಸಿರ್ತಾರೆ, ಯಾಕೆಂದರೆ ಅಷ್ಟೊಂದು ತೆಂಗಿನಕಾಯಿಗಳಲ್ಲಿ ನಮ್ಮದು ಅಂತ ಗೊತ್ತಾಗಬೇಕಲ್ಲ. ಹಾಗಾಗಿ ತೆಂಗಿನಕಾಯಿಗಳನ್ನ ಮೇಲೆಲ್ಲ ನಮ್ಮದು ಇರುತ್ತೆ ಹೆಸರು. ನಾವು ಹೋಗಿ ಯಾವ ಜಾಗದಲ್ಲಿ ಕಟ್ಟಿರ್ತೀವಿ ಆ ಜಾಗದಲ್ಲಿ ನೋಡ್ಬೋದು. ಊಟದ ಸೇವೆ ನಡೀತಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು.